ಹೇಳ್ತಾರೆ, ಇದಕ್ಕೆ ಬನ್ ಹಾಕೊಳ್ಳಿ ಥರ. ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳುವ ಅಂದ್ಕೊಂಡಿದ್ದೇನೆ. ಈಗ ಒಂದು ತಿಂಗಳಿಂದ ಈಗ ಇಲ್ಲಿ ಫುಲ್ ವಿಂಟರ್ ಸ್ಟಾರ್ಟ್ ಆಗಿದೆ, ಬೇರೆನಿದು ವೆದರ್ ಚೇಂಜ್ ಆಗಿದೆ, ಹಾಗೆ ಹೇರ್ ಫಾಲ್ ಆಗ್ತಾ ಉಂಟು ತುಂಬಾ. ಲಾಸ್ಟ್ ಇಯರ್ ಕೂಡ ಇದೇ ಟೈಮ್ಗೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಹೀಗೆ ಜಸ್ಟ್ ಈಗ ಎಳೆಯುವಾಗ ಫುಲ್ ಬರ್ತಾ ಇತ್ತು, ಮತ್ತೆ ಬಾಚುವಾಗ ಸಹ ಹಾಗೆ ತುಂಬಾ ಇರ್ತದೆ. ಹಾಗೆ ಲಾಸ್ಟ್ ಇಯರ್ ನಾನಿದು ಈ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೆ, ಈ ಸಲ ಸಹ ಮಾಡ್ಕೊಳ್ತೇನೆ. ಈಗ 2 ಥಿಂಗ್ಸ್ ಮಾತ್ರ, ಅದಕ್ಕೆ ಒಂದು ಕರಿ ಲೀವ್ಸ್ ಮತ್ತೆ ಆನಿಯನ್, ಇದೆರಡಿದ್ರೆ ಸಾಕು, ನಾವು ಅದೇ ಪ್ಯಾಕ್ ಮಾಡ್ಕೊಳ್ಬಹುದು. ಮತ್ತೆ ಇದು ಒಂದು ವಾರದಲ್ಲಿ ಒಂದ್ಸಲ ಮಾಡ್ಕೊಂಡ್ರೆ ಸಾಕಾಗ್ತದೆ. ಇಲ್ಲಿ ನಾನು 1 ಕಪ್ನಷ್ಟು ಕರಿ ಲೀವ್ಸ್ ತಗೊಂಡಿದ್ದೇನೆ, ಅದನ್ನು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜ್, ಅದಕ್ಕಿಂತ ಒಂದು ಚೂರು ಸಣ್ಣದೇ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಬರೀ ಸಣ್ಣ ಈರುಳ್ಳಿ ನಿಮ್ಮ ಹತ್ರ ಇದ್ದರೆ ಒಂದು 2 ಹಾಕ್ಕೊಳ್ಳಿ. ಸೊ ಇದಷ್ಟು ಹಾಕಿ ನೀರು ಹಾಕದೇನೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಆಗಿದೆಲ್ಲ, ತರಿ ಆಗಿದೆ. ಇನ್ನೊಂದು 2 ಅಥವಾ 3 ಸ್ಪೂನ್ನಷ್ಟು ನೀರು ಹಾಕಿ ಇನ್ನೊಂದು ಸಲ ಪೇಸ್ಟ್ ಮಾಡಬೇಕು. ಮತ್ತು ಜಾಸ್ತಿ ನೀರು ಹಾಕಬಾರ್ದು, ಜಾಸ್ತಿ ಆದರೆ ಮತ್ತೆ ನಮಗೆ ಅದು ತಲೆಗೆ ಹಾಕುವಾಗ ಎಲ್ಲ ಮುಖಕ್ಕೆಲ್ಲ ಇಳಿತದೆ. ಹಾಗಾಗಿ ನೋಡಿ ಇಷ್ಟಾದರೆ ಸಾಕು. ಇದನ್ನೀಗ ತಲೆಗೆಲ್ಲ ನೀಟಾಗಿ ಹಾಕ್ಕೊಳ್ಬೇಕು. ತಲೆಗೆ ಬುಡಕ್ಕೆ ಅಂದರೆ ಫುಲ್ಲು ನೀಟಾಗಿ ಎಲ್ಲ ಕಡೆ ಅಪ್ಲೈ ಆಗಬೇಕಿದು, ಕೂದಲಿಗೆಲ್ಲ. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಟ್ಟಿಗೆ ನಾನು ಮಾಡ್ತಾ ಇದ್ದೇನೆ, ಆದಷ್ಟು ಎಲ್ಲ ಕಡೆ. ಸೊ ನೀವು ಕೂಡ ಚೆನ್ನಾಗಿ ಹಾಕ್ಕೊಳ್ಳಿ, ಕೈಯಲ್ಲೇ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದು ನನಗೆ ವರ್ಕ್ ಆಗಿದೆ, ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇರೋದು. ಲಾಸ್ಟ್ ಇಯರ್ ನನಗೆ ವಿಂಟರ್ ಟೈಮಲ್ಲಿ ತುಂಬ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ನಾನದು ಏನು ಶ್ಯಾಂಪ್ ಏನಾದರೂ ಚೇಂಜ್ ಆಯಿತಾ ಎಂತ ಆಯಿತು ಅಂತ ತುಂಬ ತಲೆಬಿಸಿ ಆಯಿತು ನನಗೆ. ಮತ್ತು ನಾನು ಕೂಡ ಇದು ಬೇರೊಬ್ಬರು ಹೇಳಿದ್ದು ನೋಡಿ ನಾನು ಇದು ಮಾಡಿಕೊಂಡೆ, ನನಗಿದು ವರ್ಕ್ ಆಗಿದೆ. ಅದಕ್ಕೆ ನಾನು ಈ ಸಲ ಕೂಡ ಪುನಃ ಸ್ಟಾರ್ಟ್ ಆಯಿತು ವಿಂಟರಲ್ಲಿ ಹೇರ್ ಫಾಲ್. ಈಗ ಸ್ವಲ್ಪ ಸ್ಟಾರ್ಟ್ ಆಗುವಾಗಲೇ ನಾನು ಇದನ್ನೀಗ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು 2-3 ಸಲ ನಾನು ವಾರದಲ್ಲಿ ಮಾಡಿಕೊಂಡ್ರೆ ಸಾಕಾಗ್ತದೆ. ವಾರಕ್ಕೆ 1 ಸಲ ಇಲ್ಲ 10 ಡೇಸಿಗೆ 1 ಸಲ ಮಾಡಿದರೆ ಸಾಕು. ಸೊ ಈ ಥರ ನೀಟಾಗಿ ಹಾಕಬೇಕು. ಫುಲ್ ತಂಪಾಗ್ತದೆ ತಲೆಗೆ ಹಾಕುವಾಗ. ಎಲ್ಲ ಕಡೆ ಹಾಕಿ ಆದಮೇಲೆ ಜಸ್ಟ್ ಈ ಥರ ಒಂದು ಇದೇನಿದು ಸೂಡಿ ಹಾಕ್ಕೊಳ್ಳಿ ಆಯಿತಾ. ನಮ್ಮ ಸೂಡಿ ಅಂತ ಹೇಳ್ತಾರೆ, ಇದಕ್ಕೆ ಬನ್ ಹಾಕ್ಕೊಳ್ಳಿ ಈ ಥರ. ಸೊ ನಿಮಗೆ ಹೇಗೆ ಬೇಕು ಹಾಗೆ ಹಾಕಿ. ನಾನು ಎಲ್ಲ ಒಟ್ಟರೆ ಅಂದರೆ ಎಲ್ಲ ತಲೆಗೆ ಈಕ್ವಲ್ ಆಗಿ ಹಾಕಬೇಕು. ಇದು ಉಂಟಲ್ಲ ಪೇಸ್ಟ್, ಇಡೀ ತಲೆಗೆ ಎಲ್ಲ ಕಡೆಗೆ ಸಿಗುವ ಥರ ಹಾಕಿ ಅದ್ಮೇಲೆ ಒಂದು ಅರ್ಧ ಗಂಟೆ ಬಿಡಬೇಕು. ಹಾಗೇನೆ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಆಯಿತು. ದಿನದಲ್ಲೇ ನಮಗೆ ರಿಸಲ್ಟ್ ಸಿಗೋದಿಲ್ಲ, ಒಂದು 4 ವೀಕ್ಸಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗ್ತದೆ. ಇದು ವ್ಲಾಗ್ ಹಾಗೇನೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇದು ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಇಲ್ಲಿ ಮನಮದಲ್ಲಿ ಕೃಷ್ಣ ಟೆಂಪಲ್ ಇದೆ, ಅಲ್ಲಿ ಹೋಗುವ ಅಂತ ಹೊರಟಿದ್ದೇವೆ. ಹಾಗೆ ಇವತ್ತು ಟ್ಯೂಸ್ಡೇ ಕೂಡ ಆಗಿರೋದ್ರಿಂದ ಗಣಪತಿ ಟೆಂಪಲ್ ಕೂಡ ಓಪನ್ ಇರ್ತದೆ. ದಿಶಾನಿದ್ದು ಬರ್ಡೇ ಬರ್ತಾ ಉಂಟು, ಹಾಗಾಗಿ ನಾವು ಅಂದರೆ ನೆಕ್ಸ್ಟ್ ಡೇ ಬರ್ಡೇ ಇರ್ತದೆ, ಹಾಗಾಗಿ ನಾವು ಪ್ರೀವಿಯಸ್ ಡೇನೇ ಟ್ಯೂಸ್ಡೇ ಕೂಡ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಇದು ಮನೆ ಹತ್ತಿರ ಆದ್ದರಿಂದ ನಮಗೆ ನಡ್ಕೊಂಡೇ ಹೋಗೋದು ನಾವೀಗ ಅಲ್ಲಿ. ಅವನಿಗೆ ಕಾರೆಲ್ಲ ನೋಡ್ಲಿಕ್ಕೆಲ್ಲ ಖುಷಿ ಆಗ್ತದೆ. ಈಗ ನಾವಿಲ್ಲಿ ಟೆಂಪಲ್ ಹತ್ರ ರೀಚ್ ಆದ್ವಿ. ಇದೇ ಕೃಷ್ಣ ಟೆಂಪಲ್ ಇದೆ ಎಂಟ್ರೆನ್ಸ್. ಇದು 200 ವರ್ಷ ಹಳೆಯ ಟೆಂಪಲ್ ಅಂತ ಹೇಳ್ತಾರೆ. ಒಳಗಡೆ ಎಲ್ಲವಿಲ್ಲ ವಿಡಿಯೋ ಮಾಡಲಿಕ್ಕೆಲ್ಲ, ಇಷ್ಟೇ ಹೊರಗಡೆ ಎಲ್ಲ ಮಾತ್ರ. ಈಗ ನಾವು ಬಂದದ್ದು ಕೃಷ್ಣ ಟೆಂಪಲ್ಗೆ. ಸೊ ಹೋಗ್ತಾ ಇದ್ದೀವಿ, ದರ್ಶನ ಎಲ್ಲ ಮಾಡಿ ಬಂದ್ವಿ. ಇದು ಪ್ರಸಾದ. ದಿಶಾಂತ್ ತಿಂದ್ಯಾ? ಚಾಕ್ಲೇಟ್ ಕೊಟ್ರಾ ನಿಂಗೆ? ಚಾಕ್ಲೇಟ್ ಇಲ್ಲಿ ಚಾಕ್ಲೇಟ್ ಕೂಡ ಕೊಡ್ತಾರೆ, ಪ್ರಸಾದ ಅಂತ ಹೇಳಿ ಮಕ್ಕಳಿಗೆ. ಹಾಗೆ ಇಲ್ಲಿ ಹೊರಗಡೆ ಹೂ ಮಾರ್ತಾರೆ, ಹೂ ತಗೊಳ್ಳುವ ಅಂತ ಬಂದ್ವಿ.
ನೋಡಿ ಇಲ್ಲಿ ಇವನಿಗೆ ಹೋದಲ್ಲೆಲ್ಲ ಒಂದೊಂದು ತಗೊಳ್ಬೇಕೆಲ್ಲ. ನೆಕ್ಸ್ಟ್ ಅಲ್ಲಿಂದ ನಾವು ಹಾಗೆ ಬರ್ತಾ ಕೇಕ್ ಶಾಪಿಗೆ ಬಂದ್ವಿ, ಬರ್ಡೇ ಕೇಕ್ ಆರ್ಡ್ರ್ ಮಾಡುವ ಅಂತ. ನೋಡಿ ಎಷ್ಟು ವೆರೈಟಿ ಇದೆ, ಕ್ರಿಸ್ಮಸ್ ಕೇಕ್ ಅದೆಲ್ಲ ಇದೆ, ಹಾಗೆ ವೆರೈಟಿ ಆಫ್ ಕೇಕ್ಸ್ ಇದೆ ಇಲ್ಲಿ. ಬರ್ಡೇ ಬಾಯ್ ಎದ್ದಿದ್ದಾರೆ. ಹ್ಯಾಪಿ ಬರ್ಡೇ ಬಾಬು. ಥ್ಯಾಂಕ್ ಯು. ಈಗ ಯಾವ ಶ್ಲೋಕ ಹೇಳ್ಬೇಕು ಎದ್ದ ತಕ್ಷಣ? ಕರಗ್ರೆ ವಸತೆ ಲಕ್ಷ್ಮೀ. ಕೈ ನೋಡ್ಬೇಕು. ಕರಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ವೆರಿ ಗುಡ್. ಈಗ ದಿಶಾನಿದ್ದು ಫ್ರೆಶ್ ಆಗಿ ಎಲ್ಲ ಆಯಿತು, ಮುಖ ತೊಳೆದೆಲ್ಲ ಆಯಿತು, ದೇವರಿಗೆ ಕೈ ಮುಗ್ದಾಯಿತು. ನೆಕ್ಸ್ಟ್ ಈಗ ಅವನಿಗೆ ಸುಮಾರು ಜನ ವಿಶ್ ಮಾಡಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ ಯು ಹೇಳಲಿಕ್ಕೆ ಉಂಟಲ್ಲ. ಮತ್ತೆ ತಿಂಡಿ ತಿನ್ಲಿಕ್ಕೆ ಉಂಟು ಅವನಿಗೆ. ನಾನಿವತ್ತು ಚಪಾತಿ ಮಾಡಿದ್ದು ಮತ್ತು ಚಿಕನ್ ಕರಿ ಉಂಟು ನಿನ್ನೆ ಮಾಡಿದ್ದು. ಹಾಗೆ ಮತ್ತು ಈಗ ಊರಿಗೆಲ್ಲ ಕಾಲ್ ಮಾಡಲಿಕ್ಕೆ ಉಂಟು. ಅಜ್ಜ, ದೊಡ್ಡನಿಗೆ, ದೊಡ್ಡಪ್ಪ, ದೊಡ್ಡಮ್ಮನ ಹತ್ರ ಎಲ್ಲ ಮಾತಾಡ್ಲಿಕ್ಕೆ ಉಂಟಲ್ಲ, ವಿಡಿಯೋ ಕಾಲ್ ಮಾಡ್ಲಿಕ್ಕೆ ಉಂಟು. ಹಾಗೆಲ್ಲ ಸುಮಾರು ಕೆಲಸ ಉಂಟು ಅವನಿಗೆ. ಬಾಬು ರೆಡಿ? ದಿಶಾನಿಗೆ ರೆಡಿ ಆಗಿದ್ದಾನೆ ಕೇಕ್ ಕಟ್ ಮಾಡಲಿಕ್ಕೆ. 6 ಇಯರ್ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ದಿಶಾನ್. ಈ ಸಲ ಯಾರಿಲ್ಲಲ್ಲ ಫ್ರೆಂಡ್ಸ್. ಈ ಸಲ ಬರ್ಡೇ ಕೂಡ ವೀಕ್ ಡೇ ಬಂತು, ಮತ್ತು ನಮ್ಮ ಬಿಲ್ಡಿಂಗಲ್ಲಿ ಸಹ ಮಕ್ಕಳು ಅಂತ ಯಾರಿಲ್ಲ ಈಗ. ಹಾಗಾಗಿ 6 ಇಯರ್ ಬರ್ಡೇ ಬಂದು ಈ ಸಲ. ಸೊ ಸಿಂಪಲ್ ಆಗಿ ಆಚರಿಸಿದ್ವಿ.